ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ SSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಈ ನೋಟಿಫಿಕೇಷನ್ನ ಬಂದು 26/6/2025 ಬಿಟ್ಟಿದ್ದಾರೆ. ಇವರು ಯಾವುದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಮಲ್ಟಿ ಟಾಸ್ಕಿಂಗ್, ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ ಈ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದು 10th ಪಾಸ್ ಆಗಿದ್ರೆ ಸಾಕು. ಸೊ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ, ಸೊ ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಬಂದು 26/6/2025 ಹಿಡಿದು 24/7/2025 ಓಪನ್ ಇರುತ್ತೆ. ಇಷ್ಟರೊಳಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಫೀ ಪೇಮೆಂಟ್ ಮಾಡೋಕ್ಕೆ 25/7/2025 ಟೈಮ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ಅದನ್ನ ಕರೆಕ್ಷನ್ ಮಾಡ್ಕೊಳಕ್ಕೆ 29 31 ಜುಲೈ 2025 ಟೈಮ್ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮಿನೇಷನ್ ಬಂದು 20 ಸೆಪ್ಟೆಂಬರಿಂದ ಹಿಡಿದು 24 ಅಕ್ಟೋಬರ್ 2025 ನಡೆಯುತ್ತೆ. ನಿಮ್ಗೆ ಏನೇನಾದ್ರು ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಸೊ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ 1075 ವ್ಯಾಕೆನ್ಸಿಗಳಿದೆ. ಸೊ ತುಂಬ ದೊಡ್ಡ ಮಟ್ಟದಲ್ಲೇ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ನೀವೇನಾದ್ರು PWD ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತ ಕೊಟ್ಟಿದ್ದಾರೆ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಪಾಸ್ ಮಾಡಿಕೊಂಡು. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನಿಮ್ಮ ಏಜ್ 1/8/2025 ನೋಡಿದಾಗ 18 ಮೇಲೆ 25 ಒಳಗಿರಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 2/8/2000 ಹಿಡಿದು 1/8/2007 ಮಧ್ಯದಲ್ಲಿ ಇರಬೇಕು. ಇನ್ನೇನಾದ್ರು ನೀವು CBIC ಮತ್ತು CBN ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹವಾಲ್ದಾರ್ ಪೋಸ್ಟ್ಗೆ ಏನಾದ್ರು ಅಪ್ಲೈ ಮಾಡ್ತಿದ್ರೆ ನಿಮ್ಮ ಏಜ್ 18ರಿಂದ 27 ಇರುತ್ತೆ. ಅಂದರೆ 2/8/1998 ಹಿಡಿದು 1/8/2007 ಮಧ್ಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ SC ST 5 ವರ್ಷ, OBC 3 ವರ್ಷ, PWD 10 ವರ್ಷ, PWD OBC 13, PWD SC ST 15. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ 1/8/2025 ನೋಡಿದಾಗ ನಿಮ್ಮ 10th ಪಾಸ್ ಆಗಿರಬೇಕು. ಅಂದರೆ ಅಷ್ಟೊತ್ತಿಗೆ ನಿಮ್ಮದು ರಿಸಲ್ಟ್ಸ್ ಎಲ್ಲ ಬಂದಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಅಪ್ಲೈ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಎಲ್ಲದಕ್ಕೂ ಇದೆ, ಅಂದರೆ CGL, CHSL ಮತ್ತು ಈಗ ಹೇಳ್ತಾ ಇದ್ದೀನಲ್ಲ ಅದ್ರ ಬಗ್ಗೆ MTS. ಸೊ ಇದ್ರ ವೀಡಿಯೋಗಳನ್ನೂ ಮಾಡಿದ್ದೀನಿ, ಬೇಕಾದರೆ ಅಲ್ಲಿ ನೋಡ್ಬೋದು. ಸೊ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ 3ನೇದು ಇದೆಯಲ್ಲ ಇದ್ರ ಮೇಲೆ ಬಂದು ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಿರುತ್ತೆ. ರಿಜಿಸ್ಟರ್ ನಾವು ಅಂತ ಹೊಡೆದಿದೆ. ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ ಪರ್ಸ್ನಲ್ ಡೀಟೇಲ್ಸು, ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಇನ್ನು ಅಡಿಷ್ನಲ್ ಡೀಟೇಲ್ಸ್ ಅಂದರೆ ಅಡ್ರೆಸ್ಸು, ಎಜುಕೇಷನ್ ಡೀಟೇಲ್ಸ್ ಇದನ್ನೆಲ್ಲ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಬಂದು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಅಪ್ಲಿಕೇಶನ್ ಹೇಗೆ ಹಾಕೋದು, ರಿಜಿಸ್ಟ್ರೇಷನ್ ಮಾಡೋದಾಗೆ ಅದೆಲ್ಲ ಇದೇ ನೋಟಿಫಿಕೇಷನಲ್ಲಿ ಸ್ಕ್ರೀನ್ಶಾಟ್ಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು SC ST PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ನ ನೀವು UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದ್ರೂ ಕಟ್ಬೋದು. ಇದನ್ನು ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಬಂದು 25/7/2025. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳನ್ನ ನೋಡೋದಾದರೆ ಕರ್ನಾಟಕದಲ್ಲಿ ಬೆಳಗಾವಿ, ಬ್ಯಾಂಗ್ಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಪ್ಲೇಸ್ಗಳಲ್ಲಿ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳಿರುತ್ತೆ. ಯಾವ್ದನ್ನಾರು ಚೂಸ್ ಮಾಡ್ಬೋದು. ಇನ್ನು ನೀವು ಈ ಎಕ್ಸಾಮ್ನ ಹಿಂದಿ, ಇಂಗ್ಲೀಷ್, ಕನ್ನಡ ಯಾವ ಲ್ಯಾಂಗ್ವೇಜಲ್ಲಾದ್ರೂ ಬೇಕಾದ್ರೂ ಬರಿಬೋದು. ಒಟ್ಟು 15 ಲ್ಯಾಂಗ್ವೇಜಲ್ಲಿ ಈ ಎಕ್ಸಾಮ್ನ ಕೊಡ್ತಾರೆ. ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ಅದರಲ್ಲಿ ಬರಿಬೋದು. ಸೊ ಎಕ್ಸಾಮಿನೇಷನ್ದು ಪ್ಯಾಟ್ರನ್ನ ನೋಡೋದಾದರೆ ಸೆಷನ್ 1 ಮತ್ತು ಸೆಷನ್ 2 ಎರಡು ಇರುತ್ತೆ. ಇದರಲ್ಲಿ ಫಸ್ಟ್ ನೋಡೋದಾದರೆ ನ್ಯೂಮೆರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ 20 ಕ್ವಶನ್ 60 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ 20 ಕ್ವಶನ್ 60 ಮಾರ್ಕ್ಸ್ಗೆ 45 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಇನ್ನು PWD ಕ್ಯಾಂಡಿಡೇಟ್ಗೆ 60 ನಿಮಿಷ ಕೊಡ್ತಾರೆ. ಇನ್ನು ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಸೆಷನ್ 2 ಅಲ್ಲಿರುತ್ತೆ. 25 ಕ್ವಶನ್ 75 ಮಾರ್ಕ್ಸ್ಗೆ, 25 ಕ್ವಶನ್ 75 ಮಾರ್ಕ್ಸ್ಗೆ. ಇದು ಕೂಡ 45 ನಿಮಿಷದಲ್ಲಿ ನೀವು ಬರೀಬೇಕಿರುತ್ತೆ. PWD ಹೇಗಿದ್ರೆ 60 ನಿಮಿಷ ಟೈಮ್ ಕೊಡ್ತಾರೆ. ಇನ್ನು ಸಿಲಬಸ್ಸು ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿಗೆ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಓಲ್ ನಂಬರ್, LCM, HCF ಇದೆಲ್ಲ 10th ಲೆವೆಲಲ್ಲಿ ಇರುತ್ತೆ. ಇದನ್ನ ಪಾಸ್ ಮಾಡಿಕೊಂಡು ಅಥವಾ ಈ ನೋಟಿಫಿಕೇಷನ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗಿಗೆ ಈ ಸಿಲೆಬಸ್ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ಗೆ ಈ ಸಿಲೆಬಸ್. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ಗೆ ಈ ಸಿಲೆಬಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ವಾಕಿಂಗು 1600 ಮೀಟ್ರು 15 ನಿಮಿಷದಲ್ಲಿ ಮಾಡಬೇಕಿರುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ 1 ಕಿಲೋಮೀಟರ್ನ 20 ನಿಮಿಷದಲ್ಲಿ ಮಾಡಬೇಕಿರುತ್ತೆ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸು ಹೈಟು ಮಿನಿಮಮ್ 157.5 ಸೆಂಟಿಮೀಟರ್ ಇರಬೇಕು. ಇನ್ನು ಚೆಸ್ಟು 81 ಸೆಂಟಿಮೀಟ್ರು, ಮ್ಯಾಕ್ಸಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಇರಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ
ಹೈಟು 152 ಸೆಂಟಿಮೀಟರ್ ಇರಬೇಕು ಮಿನಿಮಮ್. ಇನ್ನು ವೆಯ್ಟ್ 48 kg ಮೇಲೆ ಇರಬೇಕು. ಇನ್ನು ಇಲ್ಲೇ ಎಲ್ಲ ಸ್ವಲ್ಪ ಸರ್ಟಿಫಿಕೇಟ್ಗಳದ್ದು ಪ್ಯಾಟ್ರನ್ನ ಕೊಟ್ಟಿದ್ದಾರೆ. ಇದೇ ಪ್ಯಾಟ್ರನಲ್ಲಿ ನೀವು ಸರ್ಟಿಫಿಕೇಟ್ಗಳು ಅಂದರೆ SC ಸರ್ಟಿಫಿಕೇಟು ಅದನ್ನೆಲ್ಲ ಇದೇ ಪ್ಯಾಟ್ರನಲ್ಲಿ ಮಾಡಿ ಸಬ್ಮಿಟ್ ಮಾಡಬೇಕಿರುತ್ತೆ. ಇನ್ನು 45ನೇ ಪೇಜಿಂದ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು, ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಎಲ್ಲ ಸ್ಕ್ರೀನ್ಶಾಟ್ ಮುಖಾಂತರ ಕೊಟ್ಟಿರ್ತಾರೆ. ಇಲ್ಲೆಲ್ಲ ನೀವು ಈ ಸ್ಕ್ರೀನ್ಶಾಟ್ ನೋಡಿದರೆ ಸಾಕು, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಆಗಲೇ ತೋರಿಸಿದ್ನಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನಲ್ಲಿ ಫಸ್ಟು ಏನೇನು ಕೇಳುತ್ತಾರೆ ಅದೆಲ್ಲ ಇಲ್ಲಿ ಸ್ಕ್ರೀನ್ಶಾಟ್ಸಲ್ಲಿ ಕೊಟ್ಟಿರ್ತಾರೆ. ಇದನ್ನ ನೋಡಿಕೊಂಡು ಆ ಡೀಟೇಲ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಬಲ್ ಚೆಕ್ ಮಾಡಿ ಕರೆಕ್ಟಾಗಿ ಹಾಕಿ. ತಪ್ಪಾದರೆ ಕರೆಕ್ಷನ್ ಮಾಡೋದು ಅದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಯಾಕೆ. ಸೊ ಇಲ್ಲಿಂದ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಇರುತ್ತೆ. ಇದನ್ನೆಲ್ಲ ನೋಡ್ಕೋಬೋದು ನೀವು ಇಲ್ಲಿ. ಸೊ ಯಾರೆಲ್ಲ ಈ SSC ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಥವಾ ಹವಾಲ್ದಾರ್ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡ್ಬೋದು. 10th ಪಾಸ್ ಆಗಿದ್ರೆ ಸಾಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಇಂಟ್ರೆಸ್ಟ್ ಇದ್ದರೆ ಹಾಕಲಿ. ಹಾಗೆ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಬುಕ್ಗಳದ್ದು ಕೂಡ ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಫ್ಲಿಪ್ಕಾರ್ಟ್ ಮುಖಾಂತರ ಬೈ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಹೇಗೆ ಪ್ರಿಪೇರ್ ಆಗೋದು, ಯಾವ್ಯಾವ ಬುಕ್ ಓದಬೇಕು ಅದರದ್ದೆಲ್ಲ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲೂ ಕೂಡ ಫ್ಲಿಪ್ಕಾರ್ಟ್ದು ಲಿಂಕ್ಗಳನ್ನ ಹಾಕಿರ್ತೀನಿ. ಬುಕ್ಸ್ ಬೇಕು ಅಂದರೆ ಅಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.